ಈ ಹೊಸ ತಳಿಯ 41 ಕುರಿಗಳನ್ನು ಆಮದು ಮಾಡಿಕೊಂಡಿರುವ ಕುರಿ ಸಾಕಾಣಿಕೆದಾರ ವೀರಕೆಂಪಣ್ಣ ಸ್ಥಳೀಯ ರ್ಯಾಂಬುಲೆಟ್ ತಳಿಗಳೊಂದಿಗೆ ಸಂತಾನೋತ್ಪತ್ತಿ ಮಾಡಿಸುವುದು ಹಾಗೂ ಶುದ್ಧ ತಳಿಯನ್ನು ಉಳಿಸಿಕೊಳ್ಳುವ ಉದ್ದೇಶ ಹೊಂದಿದ್ದಾರೆ. ಆಸ್ಟ್ರೇಲಿಯನ್ ವೈಟ್ ಎಂಬುದು ಆಸ್ಟ್ರೇಲಿಯಾದ ವಿಶಿಷ್ಟವಾದ ಮಾಂಸದ ಕುರಿಗಳ ತಳಿಯಾಗಿದೆ. ಇದು ವೈಟ್ ಡಾಪರರ್, ವ್ಯಾನ್ ರೂಯ್, ಪೋಲ್ ಡಾರ್ಸೆಟ್ ಮತ್ತು ಟೆಕ್ಸೆಲ್ ಕುರಿಗಳ ಆಯ್ದ ಸಂತಾನೋತ್ಪತ್ತಿಯಿಂದ ಹುಟ್ಟಿಕೊಂಡಿದೆ ಎಂದು ಹೇಳಿದ್ದಾರೆ. ಸ್ವಯಂ ಕೂದಲು ಉದಿರುವ ಈ ತಳಿಯ ಮಾಂಸದಲ್ಲಿ ಅತ್ಯಂತ ಉಪಯುಕ್ತ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಅಲ್ಲದೆ ದೇಶಿ ತಳಿಗಳಿಗಿಂತ ಅತಿ ವೇಗವಾಗಿ ತನ್ನ ತೂಕವನ್ನು ಹೆಚ್ಚಿಸಿಕೊಳ್ಳಬಲ್ಲ ಈ ತಳಿ 150 kgವರೆಗೂ ತೂಗುತ್ತದೆ. ಆಸ್ಟ್ರೇಲಿಯಾ ವೈಟ್ ಕುರಿಗಳನ್ನು ಪ್ರಸ್ತುತ ಭಾರತದಲ್ಲಿಯೂ ಸಾಕಲಾಗುತ್ತಿದೆ. ವಿಶೇಷವಾಗಿ ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕರ್ನಾಟಕದಲ್ಲಿ ಕೆಲವಷ್ಟು ಕಡೆಗಳಲ್ಲಿ ಬೆಳೆಸಲಾಗುತ್ತಿದೆ. ಉತ್ತಮ ಗುಣಮಟ್ಟದ ಮಾಂಸ ಮತ್ತು ಕಡಿಮೆ ನಿರ್ವಹಣಾ ವೆಚ್ಚಕ್ಕಾಗಿ ಇದು ಪ್ರಸಿದ್ಧವಾಗಿದೆ. ಈ ತಳಿಯ ಕುರಿಗಳು ಹೆಚ್ಚು ಮಾಂಸ ನೀಡುವುದಲ್ಲದೆ ಕಡಿಮೆ ಕೊಬ್ಬಿನ ಪ್ರಮಾಣವನ್ನು ಹೊಂದಿರುತ್ತವೆ. ಉಷ್ಣ ಮತ್ತು ಶೀತ ವಾತಾವರಣಗಳಿಗೂ ಇವು ಹೊಂದಿಕೊಳ್ಳಬಲ್ಲವ. ಬೇರೆ ತಳಿಗಳಿಗಿಂತ ವೇಗವಾಗಿ ಬೆಳೆಯುವ ಗುಣವಿದೆ. ಉದ್ದನೆಯ ಕೂದಲುಗಳಿರುವ ಹೊರಚರ್ಮ ಇಲ್ಲದ ಕಾರಣ ಹಾಗೂ ಕೂದಲು ಉದುರುವುದರಿಂದ ಉಣ್ಣೆ ತೆಗೆಯುವ ಅಗತ್ಯವಿಲ್ಲ. ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚ. ಆರೋಗ್ಯ ಸಮಸ್ಯೆಗಳ ಪ್ರಮಾಣ ತೀರಾ ಕಡಿಮೆ. ಒಮ್ಮೆಗಿಂತ ಹೆಚ್ಚು ಮರಿಗಳನ್ನು ನೀಡುವ ಸಾಮರ್ಥ್ಯವಿದೆ. ಮಾಂಸ ಉತ್ಪಾದನೆಗಾಗಿ ಈ ಕುರಿ ತಳಿಗಳು ಉತ್ತಮ ಆಯ್ಕೆಯಾಗಿದೆ. ಕಡಿಮೆ ನಿರ್ವಹಣಾ ವೆಚ್ಚ ಮತ್ತು ಬೇರೆ ತಳಿಗಳೊಂದಿಗೆ ಮಿಶ್ರ ಸಂಕರ ತಳಿಗಳನ್ನು ಅಭಿವೃದ್ಧಿಪಡಿಸಲು ಇದನ್ನ ಬಳಸಬಹುದು ಎಂದರು. ಮನೆಯಲ್ಲಿ ಕುರಿ ಮೇಕೆಗಳಿದ್ದರೆ ಎಟಿಎಂ ಇದ್ದ ಹಾಗೆ. ರೈತನಿಗೆ ಆಪದ್ ಬಾಂಧವನಿದ್ದಂತೆ ಕುರಿಗಳು. ವಿದ್ಯಾವಂತ ಯುವಕರು ಕೈಗೊಳ್ಳಬಹುದಾದ ಲಾಭದಾಯಕ ಉದ್ಯಮ ಇದು. ರೈತರು ಕುರಿ ಸಾಕುವುದರಿಂದ ಅವರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಅನುಭವಿಗಳ ಮಾರ್ಗದರ್ಶನ ಪಡೆದು ಉತ್ತಮ ಕುರಿ ತಳಿಗಳನ್ನು ಸಾಕಬಹುದು ಎನ್ನುತ್ತಾರೆ ಪ್ರಗತಿಪರ ರೈತ ಹಿತ್ತಲಹಳ್ಳಿ ಹೆಚ್.ಇ. ಗೋಪಾಲಗೌಡ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.